ಹರೇ ರಾಮ. ವೀಕ್ಷಕ ಬಂಧುಗಳೆಲ್ಲರಿಗೂ ಅಭಿರುಚಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಂದು ಸುಂದರವಾದ ಎಕ್ಕೆ ಹೂವಿನ ಹಾರವನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಎಕ್ಕೆ ಗಿಡ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇಲ್ಲ ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಕೆ ಗಿಡದ ಮಹತ್ವ, ಅದೊಂದು ವಾಸ್ತು ಗಿಡಗಳಲ್ಲಿ ಒಂದು. ಎಕ್ಕೆ ಗಿಡ ಮನೆಯ ಮುಂದಿದ್ರೆ ಏನೆಲ್ಲ ಪ್ರಯೋಜನ ಅದನ್ನೆಲ್ಲ ಹೇಳಿದೀನಿ. ಇವಾಗ ನಾನು ಎಕ್ಕೆ ಹೂವಿನ ಹಾರವನ್ನ ನೋಡಿ, ಎಕ್ಕೆ ಹೂವು, ಈ ಎಕ್ಕೆ ಹೂವಿನ ಹಾರವನ್ನ ಮಾಡೋದನ್ನ ತೋರಿಸ್ತೀನಿ. ಎಕ್ಕೆ ಹೂವು ಗಣಪತಿಗೆ ತುಂಬಾ ಶ್ರೇಷ್ಠವಾದ ಹೂವು. ನಿರ್ವಿಘ್ನದಾಯಕನಾದ ಗಣಪತಿಗೆ ಅರ್ಚನೆ ಮಾಡುವಾಗ ನಾವು ಎಕ್ಕೆ ಹೂವನ್ನ ಹಾರ ಮಾಡಿ ಹಾಕೋಬಹುದು. ಆಮೇಲೆ ಈಶ್ವರನಿಗೂ ಕೂಡ ಏರಿಸ್ತೀವಿ. ಎಲ್ಲ ದೇವರುಗಳಿಗೂ ಕೂಡ ನಾವು ಪೂಜೆಗಳಲ್ಲಿ ಈ ಹೂವನ್ನ ಹಾಕ್ಬೋದು, ಹೂ ಹಾಕಿ ಪೂಜೆ ಮಾಡ್ಬೋದು. ಆಮೇಲೆ ಮನೆ ಮುಂಭಾಗ ಮುಖ್ಯ ದ್ವಾರಕ್ಕೆ ಈ ಒಂದು ಎಕ್ಕೆ ಹೂವಿನ ಹಾರವನ್ನು ಮಾಡಿ ಹಾಕಿದ್ರೆ ವಾಸ್ತು ದೋಷ, ಆಮೇಲೆ ದೃಷ್ಟಿ ದೋಷ, ಆಮೇಲೆ ಯಾವುದೇ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರೋದಿಲ್ಲ ಅಂತ ಇದನ್ನ ನಾವು ಮುಂದೆ ಮನೆಯ ಮುಂಬಾಗಿಲಿಗೆ ಹಾರ ಮಾಡಿ ಹಾಕೋತೀವಿ. ಈಗ ನಾವು ಹಾರ ಮಾಡೋದನ್ನ ನೋಡೋಣ. ಎಕ್ಕೆ ಹೂವನ್ನ ನಾನು ಬಂದ್ಕೊಂಡಿದೀನಿ ನೋಡಿ. ಕೊಯ್ಕೊಂಡ್ ಬಂದು ಎಕ್ಕೆ ಹೂವನ್ನ ಈ ರೀತಿ ಇರುತ್ತೆ. ಎಕ್ಕೆ ಹೂವು ನೀವು ಎಕ್ಕೆ ಹೂವು ನೋಡಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ. ಈ ರೀತಿ ಎಕ್ಕೆ ಹೂವು ಇರುತ್ತೆ. ಈ ಎಕ್ಕೆ ಹೂವನ್ನ ಈ ರೀತಿ ಇರುತ್ತೆ. ಇದನ್ನ ಸಾದಾ ಮಾಲೆನೂ ಮಾಡ್ಕೋಬಹುದು. ಆದ್ರೆ ನಾವು ಬಾಗ್ಲಿಗೆ ಅಥವಾ ದೇವರಿಗೆ ಅಲಂಕಾರ ಎಲ್ಲ ಮಾಡಿದಾಗ ಒಂದು ಇಡೀ ದಿನ ಅಷ್ಟು ಅದು ಫ್ರೆಶ್ ಆಗಿ ಕಾಣ್ಬೇಕು ಅಂತಿದ್ರೆ ನೋಡಿ, ಇದ್ರ ಹೊರಭಾಗ ಬಾಡಿ ಹೋಗುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ. ನಾವು ಅಲಂಕಾರಕ್ಕೆ ಅಂತ ಮಾಡ್ಕೊಂಡಾಗ ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಅದನ್ನ ತೆಕ್ಕೋಬೇಕು. ಅದನ್ನ ನಾನು ತೆಗಿಯೋದು ಹೇಗೆ ಅಂತ ತೋರಿಸ್ತೀನಿ. ಇದು 5 ಎಸಲಿನ ಹೂವು. ಹೂವಿನ ಮಧ್ಯಭಾಗದಲ್ಲಿ, ಎಕ್ಕೆ ಹೂವಿನ ಮಧ್ಯಭಾಗದಲ್ಲಿ ನೋಡಿ, ಇದು 5 ಎಸಲಿನ ಹೂವು. ಈ ಎಸಲು ಬೇಗ ಬಾಡ್ ಹೋಗುತ್ತೆ. ಈ ಹೂವಿನ ಪಕ್ಕಗಳು ಬಾಡ್ ಹೋಗುತ್ತೆ. ಅದಕ್ಕಾಗಿ ನಾವು ತುಂಬಾ ಹೊತ್ತು ಚೆನ್ನಾಗಿ ಕಾಣ್ಬೇಕು ಅಂತಾದ್ರೆ ನೋಡಿ, ಹೀಗೆ ಬಿಡಿಸ್ಕೊಳ್ಳೋದು. ನೋಡಿ, ಹೀಗೆ ಬಿಡಿಸ್ಕೊಳ್ಳೋದು. ಹೀಗೆ ಬಿಡಿಸಿಟ್ಕೊಂಡು ಎಲ್ಲ ಹೂಗಳನ್ನು ಹೀಗೆ ಬಿಡಿಸಿಟ್ಕೊಂಡು ಇದಕ್ಕೆ ಮಧ್ಯದಲ್ಲಿ ರಂಧ್ರ ಇರುತ್ತೆ. ಈ ಎಕ್ಕೆ ಹೂವಿಗೆ ನೋಡಿ, ಏನೋ ಸುಂದರವಾದ ಮಣಿ ಏನೋ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಇದು ಕಾಣಿಸುತ್ತೆ. ಇದ ಹಾರವನ್ನ ಮಾಡಿ ಬಾಗ್ಲಿಗೆಲ್ಲ ಹಾಕಿದಾಗ ತುಂಬಾ ಜನ ಕೇಳ್ತಿರ್ತಾರೆ, ಏನ್ ಮಣಿ ಇದು, ಏನ್ ಮಣಿ ಚೆನ್ನಾಗಿದ್ಯಲ್ಲ ಅಂತ. ಅಂದ್ರೆ ಎಕ್ಕೆ ಹೂ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು. ಗೊತ್ತಿರೋರಿಗೆ ಹೇಗೂ ಗೊತ್ತಿರುತ್ತೆ. ಈ ರೀತಿ ಬಿಡಿಸ್ಕೋಬೇಕು. ನಾನು ಈಗೆಲ್ಲ ನೋಡಿ ಬಿಡಿಸಿ ಇಟ್ಕೊಂಡಿದೀನಿ. ಹೀಗೆ ಕಾಣಿಸುತ್ತೆ ನೋಡಿ, ಸುಂದರವಾಗಿದೆ. ಇದನ್ನ ಸೂಜಿ ದಾರದ ಸಹಾಯದಿಂದ ಪೋಣಿಸ್ಕೊಂಡು ಹಾರ ಮಾಡೋದನ್ನ ನಾನೀಗ ತೋರಿಸ್ಕೊಡ್ತೀನಿ. ಎಲ್ಲ ಹೂಗಳನ್ನು ಬಿಡಿಸ್ಕೋಬೇಕು. ನಮ್ಗೆ ಉದ್ದ ಹಾರ ಬೇಕು ಬಾಗ್ಲಿಗೆ ಹಾಕೋಕೆ ಅಂತಂದ್ರೆ ಎಲ್ಲ ಹೂವನ್ನು ಬಿಡಿಸ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು. ದೇವರ ಮಂಟಪಗಳಿಗೆ, ಗಣಪತಿ ವಿಗ್ರಹಕ್ಕೆ ಎಲ್ಲ ಕೂಡ ಇದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ತೋರಿಸ್ಕೊಡ್ತೀನಿ. ನಾನೀಗ ಬಟ್ಟೆ ಹೊಲಿಯೋ ದಾರದುಂಡೆ ಇರುತ್ತಲ್ವಾ, ಆ ದಾರದಿಂದ ಸೂಜಿಗೆ ದಾರವನ್ನ ಪೋಣಿಸ್ಕೊಂಡಿದೀನಿ. ಪೋಣಿಸ್ಕೊಂಡು 2 ಎಳೆ ಇದೆ, ಇದು ಪೋಣಿಸ್ಕೊಂಡು ಇದರಲ್ಲಿ ನಾನು ಇದನ್ನ ಸುರುಗೋದನ್ನ ತೋರಿಸ್ತೀನಿ. ನೋಡಿ, ಈ ಎಕ್ಕೆ ಹೂವಿಗೆ ಮಧ್ಯದಲ್ಲಿ ರಂಧ್ರ ಇರುತ್ತೆ ಅಂತ ಹೇಳಿದೀನಲ್ವಾ, ಅದರಲ್ಲಿ ಈ ರೀತಿ ಓಡಿಸ್ಕೋಬೇಕು. ಹೀಗೆ ಈ ರೀತಿ ಎಲ್ಲದನ್ನು ಓಡಿಸ್ತಾ ಹೋದ್ರಾಯ್ತು. ನೋಡಿ, ಹೀಗೆ ಸೂಜಿಯಲ್ಲಿ ಪೋಣಿಸ್ಕೊಂಡ್ರೆ ಅದು ಸುಂದರವಾಗಿ ಕಾಣಿಸುತ್ತೆ. ಎಲ್ಲದನ್ನು ಇದಕ್ಕೆ ನಾವು
ಇದೇ ಎಕ್ಕೆ ಹೂವು ಅಷ್ಟನ್ನೇ ಹಾಕಿದ್ರು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾವು ಬಾಗ್ಲಿಗೆಲ್ಲ ಹಾಕ್ತಿವಿ ಅಂತಂದ್ರೆ ಬೇರೆ ಬೇರೆ ಹೂಗಳನ್ನು ಮಧ್ಯದಲ್ಲಿ ಸೇರ್ಸ್ಕೋಬಹುದು. ಆಮೇಲೆ ಮಾವಿನೆಲೆ ಅದನ್ನೆಲ್ಲ ಕೂಡ ಸೇರ್ಸ್ಕೋಬಹುದು. ನಮ್ಗೆ ಹೇಗೆಲ್ಲ ಚೆನ್ನಾಗಿ ಕಾಣಿಸುತ್ತಾ ಆ ರೀತಿ ಚೆನ್ನಾಗಿ ಮಾಡ್ಕೋಬಹುದು. ಇದೊಂದೇನೆ ಮಾಡಿದ್ರು ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೀಗೆ ಕಾಣ್ತಾ ಇದ್ಯಾ? ಏನು ಯಾವ್ದೋ ಮಣಿ ಏನು ಅಂತ ಅನ್ಸುತ್ತೆ. ನನ್ನ ಹತ್ರ ಕೇಳಿದಾರೆ ತುಂಬಾ ಜನ, ಇದೇನ್ ಮಣಿ ಮಾಡಿದೀರಾ ಅಂತ. ಎಕ್ಕೆ ಹೂವು ಅಂದ್ರೆ ಹೀಗಿರುತ್ತಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹೀಗೇನೆ ಪೂರ್ತಿ ಹೂಗಳನ್ನ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಾಡ್ಕೋಬಹುದು. ಈಗ ಬಾಗ್ಲಿಗೆಲ್ಲ ಹಾಕ್ಬೇಕು ತೋರಣ ತರ ಅಂತಂದ್ರೆ 1-2 ಮಾರಷ್ಟು ಮಾಡ್ಕೊಂಡು ಹಾಕಿದ್ರೆ ಈಗ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಏನಾದ್ರೂ ಪೂಜೆ ಇದ್ದಾಗ, ಸಭೆ ಸಮಾರಂಭ ಎಲ್ಲ ಆದಾಗ ಇದನ್ನ ಮಾಡಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದ್ರೆ ನಾವು ಸುಮ್ನೆ ಮನೇಲಿ ಕೂಡ ಹಾಕೋಬಹುದು. ದೇವ್ರ ಮಂಟಪಕ್ಕೆ, ದೇವ್ರಿಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಬೇಗ ಇದು ಸುರ್ಗೋದಲ್ವಾ? ಮಣಿ ತರ ಸುರ್ಕೊಂಡ್ರಾಯ್ತು. ಉದ್ದ ಹಾರನ ಕಡಿಮೆ ಸಮಯದಲ್ಲಿ, ನಿಮ್ಗೆ ಟೈಮ್ ಇರಲ್ಲ, ಈಗ ಪೂಜೆಗಳಿಗೆಲ್ಲ ದಿನನಿತ್ಯ ದಿನಚರಿ ಬಿಡುವಿರಲ್ಲ, ಆದ್ರೂ ಹೂವಿನ ಹಾರ ಕಟ್ಕೋಬೇಕು ಅಂತ ಆಸೆ ಇರುತ್ತೆ. ಬೇಗನೆ 5 ನಿಮಿಷದಲ್ಲಿ ನೀವು ನೋಡಿ ಎಷ್ಟು ಬೇಗ ಎಷ್ಟು ಉದ್ದ ಹಾರ ಮಾಡ್ಕೊಂಡಿದೀನಿ. 5 ನಿಮಿಷದೊಳಗಡೆ ನೀವು ಒಂದು ಹಾರನ ಮಾಡ್ಕೊಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಪೂರ್ತಿನ ಕಟ್ಟಿ ನಾನು ತೋರಿಸ್ತೀನಿ. ಹೀಗೆ ಸುರುಕ್ತಾ ಹೋದ್ರಾಯ್ತು. ಆಮೇಲೆ ಚಿಕ್ಕ ಮಕ್ಕಳು ಕೂಡ ಮಾಡ್ಕೋಬಹುದು. ಈಗ ನನಗೆ ಸಣ್ಣ ಮಕ್ಳೆಲ್ಲ ಹೂ ಕಟ್ಟೋದು ಆಸೆ ಇರುತ್ತೆ. ಅವರಿಗೆ ಬೇರೆ ಬೇರೆ ರೀತಿ ಡಿಸೈನ್ ಎಲ್ಲ ಗಂಟು ಹಾಕಕ್ಕೆಲ್ಲ ಗೊತ್ತಿರಲ್ಲ. ಅವರು ಈ ರೀತಿ ಹಾರಗಳನ್ನ ಬೇಸಿಕ್ ಈ ರೀತಿ ಕಲ್ತ್ಕೊಂಡ್ರೆ ಅವರು ಕೂಡ ತಾನು ಹಾರ ಮಾಡಿದೀವಿ ಅಂತ ಮಕ್ಕಳು, ನಾನು ಸ್ಕೂಲ್ ಮಕ್ಕಳಿಗೆ ಮಾತೆಯರಿಗೆಲ್ಲ ಹಾರ ಕಲಿಸುವಾಗೆಲ್ಲ ಬೇಸಿಕ್ ಫಸ್ಟ್ ಈ ರೀತಿ ಹಾರಗಳನ್ನ ಕಲಿಸಿದಾಗ ಅವ್ರಿಗೆ ನಾವೇನೋ ತುಂಬಾ ಚೆನ್ನಾಗಿ ಹಾರ ಮಾಡಿದೀವಿ ಅಂತ ಖುಷಿ ಆಗುತ್ತೆ. ಮತ್ತೆ ಬೇರೆ ಬೇರೆ ಹಾರ ಎಲ್ಲ ಕಲ್ತ್ಕೊಳ್ಬೇಕು ಅಂತ ಆಸಕ್ತಿ ಬರುತ್ತೆ. ಆಗೆಲ್ಲ ಈ ರೀತಿ ಹಾರಗಳನ್ನ ಮಾಡ್ಕೋಬಹುದು. ಇವಾಗ ನೋಡಿ ನಾನು ಕೈಕೊಂಡು ಬಂದಿರೋ ಹೂಗಳನ್ನೆಲ್ಲ ಒಣಸ್ಕೊಂಡಿದೀನಿ. ಈಗ ನಾನು ಹೇಗೆ ಈ ಹಾರವನ್ನ ಗಂಟು ಹಾಕೊಳ್ಳೋದು, ಈಗ ಎಂಡ್ ಮಾಡೋದು ಅಂತ. ಈಗ ನಾವು ಪೋಣಿಸ್ಕೊಂಡಿದಲ್ವಾ, ಕೊನೆ ಹೂನಲ್ಲಿ ಇನ್ನೊಮ್ಮೆ ಈ ರೀತಿ ಸೂಜಿ ದಾರವನ್ನ ಇನ್ನೊಮ್ಮೆ ಓಡಿಸ್ಕೋಬೇಕು. ಈ ರೀತಿ 1-2 ಸಲ ಓಡಿಸ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ನೋಡಿ ತೋರಿಸ್ಕೊಡ್ತೀನಿ. ಇದು ಹೂವಿನೊಳಗೆ ಸೂಜಿಯನ್ನ ಒಂದ್ಸಲಿ ತಗೊಂಡಿರ್ತೀವಲ್ವಾ, ಇನ್ನೊಂದ್-2 ಸಲ ಈ ರೀತಿ ಓಡಿಸ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಬಿಚ್ಕೊಳ್ಳಲ್ಲ, ಅಂದ್ರೆ ಉದ್ರಿ ಬಿದೋಗಲ್ಲ, ಲಾಕ್ ಆಗುತ್ತೆ. ಆಯ್ತಾ? ಈಗ ಕಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ತೋರಿಸ್ತೀನಿ. ಎಷ್ಟು ಚಂದ, ಇಷ್ಟು ಉದ್ದ ಹಾರವನ್ನ ನಾನು ಮಾಡ್ಕೊಂಡಿದೀನಿ. ಎಷ್ಟು ಕಡಿಮೆ ಹೂದಲ್ಲಿ ಎಷ್ಟು ಉದ್ದವಾದ ಹಾರವನ್ನ ಈಗ 1 ಮಾರು ಈ ರೀತಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೀವು ನಿಮ್ಮ ಮನೆಯಲ್ಲಿ ಎಕ್ಕೆ ಹೂವು ಇದ್ರೆ ಈ ರೀತಿ ಸುಂದರವಾಗಿ ಹಾರವನ್ನ ಪೂಜೆಗೆಲ್ಲ ಉಪಯೋಗಿಸ್ಕೊಳ್ಬಹುದು. ಇಲ್ಲ ಅಂದ್ರೆ ಎಕ್ಕೆ ಗಿಡವನ್ನ ಬೆಳೆಸ್ಕೊಳ್ಳಿ. ಎಕ್ಕೆ ಗಿಡ ತುಂಬಾ ಒಳ್ಳೇದು. ಅದನ್ನ ಬೆಳೆಸ್ಕೊಂಡು ಹೂವಾದಾಗ ಈ ರೀತಿ ಹೂವಿನ ಹಾರವನ್ನ ಮಾಡಿಕೊಂಡು ಅಲಂಕಾರಗಳನ್ನ ಮಾಡಬಹುದು. ಇಷ್ಟೊತ್ತುವರೆಗೂ ಅಭಿರುಚಿ ಚಾನೆಲ್ನ ವೀಕ್ಷಣೆ ಮಾಡಿದ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು.